ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ನಡುವೆ ನಡೀತಿರುವಂಥ 4ನೇ T20 ಪಂದ್ಯ ಇಂದು ಮಹಾರಾಷ್ಟ್ರ ಪುಣೆ ಗ್ರೌಂಡ್ನಲ್ಲಿ ಈ ಒಂದು ಮ್ಯಾಚ್ ನಡೀತಾ ಇದೆ. ಸಾಯಂಕಾಲ 7 ಗಂಟೆಗೆ ಲೈವ್ ಪ್ರಸಾರ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರಲ್ಲಿ ಈ ಒಂದು ಮ್ಯಾಚ್ ನೋಡೋಕ್ಕೆ ಅವಕಾಶ ಇದೆ. ಫ್ರೆಂಡ್ ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು ಸೀರೀಸ್ನ ಟೋಟಲ್ ಆಗಿ ಇಂಡಿಯಾ 2-1 ಅಂತರದಲ್ಲಿ ಲೀಡ್ ಇದೆ. ಟೋಟಲ್ ಹೇಳ್ಬೇಕಂದ್ರೆ 3 ಮ್ಯಾಚ್ ನಡೆದಿದೆ. 3 ಮ್ಯಾಚ್ನಲ್ಲಿ ಫಸ್ಟ್ 2 ಮ್ಯಾಚು ಇಂಡಿಯಾ ಗೆದ್ದಿದೆ, ಹಾಗೆ 3ನೇ ಮ್ಯಾಚು ಇಂಗ್ಲೆಂಡ್ ಗೆದ್ದರಿಂದ ಈ ಒಂದು ಸೀರೀಸ್ನ ಇನ್ನೂ ಕೂಡ ಜೀವಂತ ಇಟ್ಕೊಂಡಿದೆ. ಯಾಕಪ್ಪ ಅಂದರೆ 3ನೇ ಮ್ಯಾಚ್ ಏನಾದರೂ ಇಂಡಿಯಾ ಗೆದ್ದಿದ್ದರೆ ಈ ಸೀರೀಸ್ ಆಲ್ರೆಡಿ ಇಂಡಿಯಾಕ್ಕೆ ಹೋಗ್ತಿತ್ತು. ಇನ್ನೂ ಕೂಡ ಈ ಒಂದು ಸೀರೀಸ್ನಲ್ಲಿ ಒಂದು ಮ್ಯಾಚ್ ಗೆದ್ದು ಇನ್ನೂ ಕೂಡ ಈ ಒಂದು ಸೀರೀಸ್ನ ಜೀವಂತ ಇಟ್ಕೊಂಡಿದೆ ಟೀಮ್ ಇಂಗ್ಲೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು ಗ್ರೌಂಡಲ್ಲಿ, ಈ ಒಂದು ಮಹಾರಾಷ್ಟ್ರ ಪುಣೆ ಗ್ರೌಂಡಲ್ಲಿ ನೋಡೋದಾದರೆ ಟೋಟಲ್ ಆಗಿ ಇಂಟರ್ನ್ಯಾಷನಲ್ 4 ಮ್ಯಾಚ್ ನಡೆದಿದೆ. 4 ಮ್ಯಾಚಲ್ಲಿ ಟೋಟಲ್ ಆಗಿ ಈ ಒಂದು ಗ್ರೌಂಡಲ್ಲಿ ಇಂಡಿಯಾಕ್ಕೆ ಅಷ್ಟು ಹೇಳೋಂಥ ಪ್ರದರ್ಶನ ಕೊಟ್ಟಿಲ್ಲ. ಈ ಒಂದು ಗ್ರೌಂಡಲ್ಲಿ ಟೋಟಲ್ ಆಗಿ 4 ಪಂದ್ಯ ನಡೆದಿದೆ, 4ರಲ್ಲಿ 2 ಗೆದ್ದಿದೆ ಟೀಮ್ ಇಂಡಿಯಾ, 2 ಸೋತಿದೆ. ಈ ಒಂದು ಗ್ರೌಂಡಲ್ಲಿ ಟೋಟಲ್ 4 ನಡೆದಿದೆ, 2 ಈಕ್ವಲ್ ಆಗಿದೆ. ಈ ಒಂದು ಗ್ರೌಂಡಲ್ಲಿ ಅಂಥ ಪ್ರದರ್ಶನ ಟೀಮ್ ಇಂಡಿಯಾಗೆ ಬಂದಿಲ್ಲ. ಆದರೆ ಟೋಟಲ್ ಆಗಿ ಈ ಒಂದು ಗ್ರೌಂಡ್ ಪಿಚ್ ರಿಪೋರ್ಟ್ ನೋಡೋದಾದರೆ ಟೋಟಲ್ ಆಗಿ ಇಲ್ಲಿ ನಡೆದಂಥ 4 ಮ್ಯಾಚ್ನಲ್ಲಿ T20 ಪಂದ್ಯ 4 ಇಂಟರ್ನ್ಯಾಷನಲ್ ಮ್ಯಾಚ್ನಲ್ಲಿ ಟೋಟಲ್ ಆಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು 2 ಸಲ ಗೆದ್ದಿದ್ದಾರೆ, ಹಾಗೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು 2 ಸಲ ಗೆದ್ದಿದ್ದಾರೆ ಟೋಟಲ್ ಆಗಿ. ಹಾಗೆ ಈ ಒಂದು ಗ್ರೌಂಡ್ನಲ್ಲಿ ಹೈಯೆಸ್ಟ್ ರನ್ ಆಗಿತ್ತು 206 ರನ್ನು ಈ ಒಂದು ಗ್ರೌಂಡ್ನಲ್ಲಿ ಹೈಯೆಸ್ಟ್ ರನ್ ಆಗಿದೆ. ಹಾಗೆ ಎವರೇಜ್ ನೋಡೋದಾದರೆ ಈ ಒಂದು ಗ್ರೌಂಡ್ನಲ್ಲಿ ಎವರೇಜ್ ನೋಡೋದಾದರೆ 170 ರನ್ ಆಲ್ರೆಡಿ ಎಲ್ಲ ಮ್ಯಾಚಲ್ಲೂ ಕೂಡ ಎವರೇಜ್ ಆಗಿ 170 ರನ್ ಬಂದಿದೆ. ಟೋಟಲ್ ಆಗಿ ಈ ಒಂದು ಮ್ಯಾಚ್ಗೆ 4ನೇ ಮ್ಯಾಚ್ಗೆ ರಿಂಕು ಸಿಂಗ್ ಬರುವಂಥ ಚಾನ್ಸಸ್ ತುಂಬಾ ಇದೆ. ಯಾಕಪ್ಪ ಅಂದರೆ ಅವ್ರಿಗೆ ಒಂದು 3 ಮ್ಯಾಚನ್ನು ಟೋಟಲ್ ಇದ್ದಿಲ್ಲ. ಟೋಟಲ್ ಆಗಿ 3 ಮ್ಯಾಚನ್ನು ಕೂಡ ಸ್ವಲ್ಪ ಏನೋ ಒಂದು ಕಾರಣಕ್ಕೋಸ್ಕರ ಇವರು ಇಂಜೂರ್ ಆಗಿತ್ತು ಅನ್ನೋ ಉದ್ದೇಶಕ್ಕೆ ಇವರು ಬಂದಿದ್ದಿಲ್ಲ, 3 ಮ್ಯಾಚ್ ಕೂಡ ಆಡಿದ್ದಿಲ್ಲ. ಆದರೆ ಇವತ್ತು ಆಡ್ತಾ ಇದ್ದಾರೆ. ಆದರೆ ಯಾವೊಂದು ಪ್ಲೇಸ್ನಲ್ಲಿ ಆಡ್ತಾ ಇದ್ದಾರೆ ಅನ್ನೋದು ಕೂಡ ಕುತೂಹಲ ಇದೆ. ಯಾರನ್ನ ಸೈಡ್ ಇಟ್ಟು ಇವನು ಆಡ್ತಾರೆ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ. ನೋಡೋಣ ಇವತ್ತಿನ ಪ್ಲೇಯಿಂಗ್ 11 ಸ್ವಲ್ಪ ಚೇಂಜ್ ಆಗುತ್ತೆ ಇಂಡಿಯಾದ್ದು. ಹೋದ ಸೋಲು ಕೂಡ ಚೇಂಜ್ ಆಗಿತ್ತು, ಹರ್ಷದೀಪ್ ಸಿಂಗ್ ಬದಲಿಗೆ ಮೊಹಮ್ಮದ್ ಶಮಿ ಹಾಕಿದ್ರು. ಅದು ಇವತ್ತು ಕೂಡ ಚೇಂಜ್ ಆಗ್ತಾ ಇದೆ ಟೋಟಲ್ ಆಗಿ. ಹಾಗೆ ಈ ಒಂದು ಮ್ಯಾಚ್ ಏನಾದರೂ ಇಂಡಿಯಾ ಗೆದ್ದರೆ ಈ ಒಂದು ಸೀರೀಸ್ ಆರಾಮಾಗಿ ಇಂಡಿಯಾಕ್ಕೆ ಸೀರೀಸ್ ಆಗುತ್ತೆ. ಏನಿಲ್ಲ ಅಂದರೆ ಇಂಗ್ಲೆಂಡ್ ಗೆದ್ದರೆ ಈ ಒಂದು ಸೀರೀಸ್ನಲ್ಲೂ ಕೂಡ ವಿಕೋಲ್ ಆಗುತ್ತೆ. ಈ ಒಂದು ಸೀರೀಸ್ ವಿಕೋಲ್ ಆಗುತ್ತೆ. ಲಾಸ್ಟ್ 5ನೇ ಮ್ಯಾಚ್ಗೆ ಡಿಫೆಂಡ್ ಆಗುತ್ತೆ ಈ ಒಂದು ಸೀರೀಸ್ ಯಾರಿಗೆ ಹೋಗಬೇಕು ಅನ್ನೋದು. ಟೋಟಲ್ ಆಗಿ ಇಂದು ನಿರ್ಧಾರ ಆಗಲಿದೆ. ಇನ್ನೂ ನಿರ್ಧಾರ ಅಂದರೆ ಇಂಡಿಯಾ ಗೆದ್ದರೆ ಕಂಪ್ಲೀಟ್ ಇಂಡಿಯಾಗೆ ಸೀರೀಸ್ ಆಗುತ್ತೆ. ನೋಡೋಣ 2 ಕಡೆ ಫುಲ್ ಟೈಟ್ ಇದೆ. ಹಾಗೆ ಈ ಒಂದು ಮೂಮೆಂಟ್ನಲ್ಲಿ ಹೇಳಬೇಕಂದ್ರೆ ಈಗ ಸೂರ್ಯಕುಮಾರ್ ಯಾದವ್ ಇವು ಒಂದು ಕೆಲವಷ್ಟು 15 ಇನ್ನಿಂಗ್ಸ್ ಆಯಿತು. ಟೋಟಲ್ ಆಗಿ 50 ರನ್ ಎಲ್ಲೂ ಕೂಡ ಬಂದಿಲ್ಲ ಅವರ ಒಂದು ಬ್ಯಾಟಿಂದ. ಈ ಒಂದು ಫಾರ್ಮು ಕಳ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಫಾರ್ಮ್ ಬಂದರೆ ಇವತ್ತಿನ ಮ್ಯಾಚು ಗೆಲ್ಲುವಂಥ ಚಾನ್ಸಸ್ ಇದೆ. ಹಾಗೆ ಇದರಲ್ಲಿ ಜೋಸ್ ಬಟ್ಲರ್ ಈ ಒಂದು ಸೀರೀಸ್ನಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. 3 ಮ್ಯಾಚ್ನಲ್ಲಿ 3ಕ್ಕೆ ಚೆನ್ನಾಗಿ ಪ್ರದರ್ಶನ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಇಂಗ್ಲೆಂಡ್ನಲ್ಲಿ ಫಿಲಿಪ್ ಸಾಲ್ಟ್ ಅವರು ಕೂಡ ಈ ಒಂದು ಸೀರೀಸ್ನಲ್ಲಿ ಕಳಪೆ ಪ್ರದರ್ಶನ ಕೊಡ್ತಾ ಇದ್ದಾರೆ. ಟೋಟಲ್ ಆಗಿ 4-5-4 ಈ ರೀತಿ ರನ್ ಮಾಡಿದ್ದಾರೆ ಈ ಒಂದು ಸೀರೀಸ್ನಲ್ಲಿ. ಟೋಟಲ್ ಹೇಳ್ಬೇಕಂದ್ರೆ ಸಂಜು ಸ್ಯಾಮ್ಸಂಗ್ ಇವತ್ತು ಅಬ್ಬರಿಸಲೇಬೇಕು. ಯಾಕಪ್ಪ ಅಂದರೆ ಅವರು ಶ್ರೀಲಂಕಾ ವಿರುದ್ಧ T20 ಪಂದ್ಯದಲ್ಲಿ ಶತಕ ಬಾರಿಸಿದ್ರು. ಆದರೆ ಈ ಒಂದು ಸೀರೀಸ್ನಲ್ಲಿ ಕೂಡ ಯಾಕೋ ಮಂಕ್ ಆಗಿದೆ ಅವರೊಂದು ಬ್ಯಾಟು. ಅವರೊಂದು ಬ್ಯಾಟಿಂದ ಕೂಡ ರನ್ ಬರಲೇಬೇಕು ಇವತ್ತು. ಯಾಕಪ್ಪ ಅಂದರೆ ಕಳೆದ 3 ಇನ್ನಿಂಗ್ಸಿಂದ ಕೂಡ ಇವರು ಬ್ಯಾಟಿಂದ ರನ್ ಬಂದಿಲ್ಲ. ಹಾಗೆ ಅಭಿಷೇಕ್ ಶರ್ಮಾ ಒಂದು ಫಸ್ಟ್ ಮ್ಯಾಚು ಚೆನ್ನಾಗಿರೋಂಥ ಪ್ರದರ್ಶನ ಕೊಟ್ಟಿದ್ದರು, ತಿಲಕ ವರ್ಮಾ ಕೂಡ ಚೆನ್ನಾಗಿರೋ ಪ್ರದರ್ಶನ ಕೊಟ್ಟಿದ್ದರು, ಹಾರ್ದಿಕ್ ಪಾಂಡ್ಯನೂ ಕೂಡ ಚೆನ್ನಾಗಿರೋಂಥ ಪ್ರದರ್ಶನ ಕೊಟ್ಟಿದ್ದರು. ಆದರೆ ಇನ್ನು ಯಾರಪ್ಪ ಅಂದರೆ ಸೂರ್ಯಕುಮಾರ್ ಯಾದವ್ ಮೇಲೆ ಹಾಗೆ ಇವತ್ತು ರಿಂಕು ಸಿಂಗ್ ಬರ್ತಾ ಇದ್ದಾರೆ. ರಿಂಕು ಸಿಂಗ್ ಕೂಡ ಪ್ರದರ್ಶನ ಚೆನ್ನಾಗಿ ಕೊಟ್ಟರೆ ಟೀಮ್ ಇಂಡಿಯಾ ಗೆಲ್ಲುವಂಥ ಸಮಯದಲ್ಲಿದೆ. ಹಾಗೆ ವರುಣ್ ಚಕ್ರವರ್ತಿ ಇವರೊಂದು ಮ್ಯಾಜಿಕ್ಕು ಇವತ್ತು ಕೂಡ ನಡೆಯುತ್ತೆ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಕೆಲವಷ್ಟು ಪಂದ್ಯದಲ್ಲಿ ಇವ್ರಿಗೆ ಬಾಲಿಂಗ್ ಶೈಲಿ ಇವರೊಂದು ಬಾಲಿಂಗ್ ಜಡ್ಜ್ ಮಾಡೋಕ್ಕೆ ಆಗ್ತಿಲ್ಲ. ಯಾರ ಕೈಲಿ ಇಂಗ್ಲೆಂಡ್ ಬ್ಯಾಟ್ಮನ್ಸ್ ಕೈಲಿ ಜಡ್ಜ್ ಮಾಡೋಕ್ಕಾಗಿಲ್ಲ ಅಂತ ಸ್ಪಿನ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ರವಿ ವಿಷ್ಣು ಕೂಡ ಶಾಟ್ ಕೊಡ್ತಾ ಇದ್ದಾರೆ ಇವರಿಗೆ. ಆಮೇಲೆ ಅಕ್ಷಯ್ ಪಟೇಲ್ ಹಾಗೆ ವಾಷಿಂಗ್ಟನ್ ಸುಂದರ್. ಟೋಟಲ್ ಆಗಿ 4 ಸ್ಪಿನ್ನರ್, 2 ಪೇಸರ್, ಹಾರ್ದಿಕ್ ಪಾಂಡ್ಯ, ಶಮಿ 2 ಪೇಸರ್, 4 ಸ್ಪಿನ್ನರ್ ಟೋಟಲ್ ಆಗಿ. ನೋಡೋಣ ಇವತ್ತೇನೋ ಮ್ಯಾಜಿಕ್ ಆಗುತ್ತೋ ನೋಡೋಣ. ಟೋಟಲ್ ಆಗಿ ನನಗೆ ಅನಿಸುತ್ತೆ 2 ಕಡೆಯಿಂದ ಫುಲ್ ಟೈಟ್ ಇದೆ. ಇದು ಕೂಡ ಹೈ ವೋಲ್ಟೇಜ್ ಮ್ಯಾಚ್ ಎಂದು ನಿಮಗೆ ನೋಡೋಕ್ಕೆ ಸಿಗುತ್ತೆ ಟೋಟಲ್ ಆಗಿ. ಟೋಟಲ್ ಆಗಿ ಈ ಒಂದು ಸೀರೀಸ್ ಯಾರು ಇನ್ನೂ ಆಗ್ಬೋದು ಅಂತ ಕಮೆಂಟ್ ಮಾಡೋಕೆ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ. ಟೇಕ್ ಕೇರ್, ಬಾಯ್.